ಈ ಪುಟ್ಟ ಗೂಡಿನಲ್ಲೇ ನನ್ನ ಕನಸುಗಳು ಹುಟ್ಟಿಕೊಂಡವು. ಇಲ್ಲೇ ನನ್ನ ಮೊದಲ ಜರ್ನಿ ಪ್ಲ್ಯಾನ್ ಮಾಡಿದ್ದು. ನನ್ನ ಜೀವನದ ಪ್ರತಿಯೊಂದು ಹೊಸ ಅಧ್ಯಾಯವೂ ಇಲ್ಲಿಂದಲೇ ಆರಂಭವಾಯಿತು. ಇಂದು ಈ ನನ್ನ ಪ್ರಿಯವಾದ ಗೂಡನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ. ಈ ಗೂಡು ನನ್ನ ಕನಸುಗಳಿಗೆ ಸಾಕ್ಷಿಯಾಗಿದೆ. ಇಂದಿನಿಂದ ನಾನು ಹೊರಟಿದ್ದೇನೆ ಭಾರತದ ಹೃದಯವನ್ನು ಅರಿಯಲು, ಜನರ ಬದುಕನ್ನು ತಿಳಿಯಲು, ಅಸಲಿ ಸಂಸ್ಕೃತಿಯ ನಿಜವಾದ ಕಥೆಗಳನ್ನು ಹುಡುಕಲು. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ. ಗುರುವೇ ನಮಸ್ಕಾರ, ಹೇಗಿದ್ರಿ ಎಲ್ಲರಿಗೂ ನನ್ನ ಹೊಸ ಜರ್ನಿಗೆ ಸುಸ್ವಾಗತ. ಇವಾಗ ನಾನು ನಮ್ಮೂರು ಬಿಟ್ಟಿನಿ, ಮುಂದಿನ ಪಯಣ ಸ್ಟಾರ್ಟ್ ಮಾಡಾಯಿತು. ನಾನು ಈ ಭಾರತ ಯಾತ್ರೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಾಕಷ್ಟು ಪ್ಲೇಸ್ಗಳನ್ನು ನಾನು ಭಾರತದಲ್ಲಿ ಸುತ್ತರಿದ್ದೀನಿ. ಇದ್ರ ಜೊತೆಗೆ 2 ದೇಶಗಳನ್ನು ಕೂಡ ಸುತ್ತರಿದ್ದೀನಿ. ಒಂದು ನೇಪಾಳ, ಇನ್ನೊಂದು ವಿಯೆಟ್ನಾಮ. ನಾನು ರೀಸೆಂಟಾಗಿ ವಿಯೆಟ್ನಾಂ ಟ್ರಿಪ್ ಮಾಡಿದ್ದೆ. ಈ ಟ್ರಿಪ್ ಮಾಡೋಕ್ಕಿಂತ ಮೊದಲು ನನಗೊಂದು ಭಾಳ ಆಸೆ ಇತ್ತು, ಇನ್ನು ವಿಯೆಟ್ನಾಮ್ಗಂತೂ ಹೊಂಟೀನಿ, ಹೊರಗಿನ ದೇಶಕ್ಕೆ ಹೊಂಟೀನಿ, ಜನಗಳು ನೋಡ್ತಾರೆ, ನಾನು ಅಲ್ಲಿ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ, ಇನ್ನು ಮುಂದೆ ಬೆಳಿತೀನಪ್ಪ ಅಂತೊಂದು ಆಸೆ ಇತ್ತು. ಆದರೆ ಅದು ಆಸೆ ನಿರಾಸೆ ಆಯಿತು. ನನ್ನ ವಿಯೆಟ್ನಾಮ್ಸ್ ವೀಡಿಯೋಗಳಿಗೆ ಸಾಕಷ್ಟು ವ್ಯೂಸ್ ಬರಲಿಲ್ಲ, ನಾರ್ಮಲ್ ವ್ಯೂಸ್ ಕೂಡ ಬರಲಿಲ್ಲ. ಅದು ಏನು ಇದಕ್ಕಾಯ್ತೋ ಅದು ನನಗೂ ಗೊತ್ತಿಲ್ಲ. ಆ ಒಂದು ಸೋಲ್ ಇಟ್ಕೊಂಡು ಕೇಸಂದ್ರೆ ನಾನು ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಕತ್ತೀನಿ. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ. ಇಲ್ಲಿಂದ ನನ್ನ ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ, ಅದು ನಿಮ್ಮ ಜೊತೆ ಈ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ಒಳಗೆ. ನಾನಿವಾಗ ಮಂಗಳೂರದಾಗಿದ್ದೀನಿ. ನಾನು ಮಂಗಳೂರಿಂದ ಕೇರಳಕ್ಕೆ ಎಂಟ್ರಿ ಕೊಡ್ತೀನಿ ಬಾರ್ಡರ್ ವಿಲೇಜ್ಗಳ ಮುಖಾಂತರ. ನನ್ನ ಪ್ರತಿಯೊಂದು ಭಾರತ್ ಯಾತ್ರಾ ಸೀರೀಸ್ ವೀಡಿಯೋಗಳೇನದಾವಾಗ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಬಿಡ್ತಿರ್ತೀನಿ. ನೀವು ಪ್ರತಿ ವೀಡಿಯೋನ ನೋಡ್ರಪ್ಪ ಅಂತಂದು ವಿನಂತಿ. ಈ ಗಿಡದ ಇಚ್ಚಿಕ್ಕ ಕರ್ನಾಟಕ, ಈ ಗಿಡದ ಅಚ್ಚಿಕ್ಕ ಕೇರಳ. ಇವಾಗ ನಾನು ಕೆಡುಂಬುಡಿ ಜಂಕ್ಷನ್ ಹತ್ರ ಇದ್ದೀನಿ. ಮಸ್ತ್ ಜಾಗ ಸಿಕ್ಕದ ನನಗೆಲ್ಲಿ. ಈ ಟೆಂಟ್ ಲಾಸ್ಟ್ ನಾನು ಲಡಾಖ್ದಲ್ಲಿರುವ ಜನ್ಸ್ಕರ್ ವೆಲ್ಲೆದಾಗ ಹಾಕಿದ್ದೆ. ರಾತ್ರಿನೂ ಇದೇ ರೀತಿ ನಾನು ಅಡುಗೆ ಮಾಡ್ಕೊಂಡೆಪ್ಪ ಅಂತಂದ್ರೆ ಒಂದು ಹೊತ್ತಿಂದು ಊಟದ ರೊಕ್ಕ ಉಳಿತದ. ಕ್ಯಾಂಪ್ ಹಾಕಿದೆಪ್ಪ ಅಂತಂದ್ರೆ ಬಾಡಿಗೆ ಉಳಿತದ, ಹೊಟ್ಟೆನೂ ತುಂಬಿತು. ನಾಳೆ ಬೆಳಿಗ್ಗೆ ಜಲ್ದಿ ಹೇಳ. ಮತ್ತು ಏನು ಮಾಡ್ತಿರ್ಬೇಕು ನಾಳೆ? ನೀವೇ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗ್ತದೆ ಎಂತೆಂಥ ಅದ್ಭುತವಾದ ಕಥೆಗಳಿರ್ತಾವಪ್ಪ ಅಂತಂದು. ಬೆಳಿಗ್ಗೆ ಶುಭಾಶಯಗಳು ಎಲ್ಲ ನನ್ನ ಪ್ರೀತಿಯ ಜನರಿಗೆ. ಈ ಹಳ್ಳಿಯದಲ್ಲಿರುವ ಒಂದು ಸಣ್ಣ ಮನೆ ಕರ್ಕೊಂಬಂದೇನ್ರಿ ಗುರುವೆ. ಈ ಮನೆ ಒಳಗೆ ಒಂದು ಹುಡುಗದ. ಆ ಹುಡುಗ 4-5 ಭಾಷೆ ಬರ್ತದೆ. ಬಟ್ ಈ ಜಾಗ ಏನದೀಗ ಇದು ಕೇರಳದಾಗ ಅದ. ಈ ಹುಡುಗ ಸಾಲಿ ಕಲೀಲಕ್ಕ ನಮ್ಮ ಕರ್ನಾಟಕದ ಸಾಲಿಗೆ ಹೋಗ್ತಾನ. ಅಪ್ಪ ನಿನ್ನ ಹೆಸರೇನು? ಮೊಹಮ್ಮದ್ ಫಜಲ್. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಕೂಲು? 9:00ವರೆಗೆ. ನಿನಗೆ ಎಷ್ಟು ಭಾಷೆ ಬರ್ತಾವೆ ಸುಮಾರು? 4-5 ಬರ್ತವೆ. 4-5 ಯಾವ್ಯಾವು? ಕನ್ನಡ, ತುಳು, ಬಿಹಾರಿ, ಮಲಯಾಳಂ ಮತ್ತು ಹಿಂದಿ ಸ್ವಲ್ಪ ಸ್ವಲ್ಪ. ಇಂಗ್ಲೀಷ್, ಹಿಂದಿ, ಇಂಗ್ಲೀಷು ಸ್ವಲ್ಪ ಅಷ್ಟೇ. ಟೋಟಲ್ 5 ಭಾಷೆ ಬರ್ತಾವ್ರಿ ಗುರುಗವನಿಗೆ. ಡೈಲಿ 8:30 ಆದ್ರೆ ಸಾಕು ನಮ್ಮ ಹುಡುಗ ಮನೆ ಬಿಟ್ಟು ಸಾಲಿ ಕಲೀಲಕ್ಕ ನಮ್ಮ ಕನ್ನಡ ಶಾಲೆಗೆ ಹೋಗ್ತಾನ. ಅಲ್ಲೋ ನೀನು ಇದು ಜಾಗ ಏನದೀಗ ಇದು ಆ್ಯಕ್ಚುಲಿ ಬರೋದು ಕೇರಳದಾಗ. ನಿಮ್ಮ ಮನೆ ಇದ್ದಿದ್ದು? ಮನೆ ಇದ್ದಿದ್ದು ಕೇರಳದಾಗ, ನೀನು ಶಾಲೆಗೆ ಹೋಗೋದು ಕನ್ನಡ ಮೀಡಿಯಮ್. ಯಾಕೆ ನೀವು ಮಲಯಾಳಂ ಹೋಗ್ಬೋದು ಈಗ? ಅದು ನಾನು ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ದೂರ ಆಗ್ತದೆ. ಮಂಜೇಶ್ವರಿ ಶಾಲೆ ಇದು ಎಜುಕೇಷನ್ ಸಮಸ್ಯೆ ಗುರುವೆ. ಇವರು ಮಲಯಾಳಂ ಸಿಲೆಬಸ್ ತೊಗೊಂಡು ಶಾಲೆ ಕಲಿಬೇಕಪ್ಪ ಅಂತಂದ್ರೆ ಇಲ್ಲಿದಿಂದ ಮಲಯಾಳಂ ಸ್ಕೂಲಿಗೆ ಹೋಗ್ಲಿಕ್ಕೆ ಭಾಳ ದೂರ ಆಗ್ತದೆ. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿರುವ ಶಾಲೆಗಳ್ದಾಗ ಬಂದು ಕೇಸಂದ್ರೆ ಶಾಲೆ ಕಲಿತಾನ. ಯಾವ ರೀತಿ ಅನ್ನಿಸ್ತದೆ ನಿಮ್ಗೆ ಕನ್ನಡ ಕಲಿಬೇಕಂದ್ರೆ? ಖುಷಿ. ನಾವು ಬಂದಿನ ತಂದು ನನಗೆ ಬೆಳಗ್ಗೆ ನಾಷ್ಟ ಕೂಡ ಕೊಡ್ಲಕತ್ತಾರೆ ಇವರು. ಇಲ್ಲ ಅಲ್ಲೇ ಮನೆಗೆ ಕರೆದ ಕೇಸಂದ್ರೆ ನಾಷ್ಟ ಕೊಡ್ಲಕತ್ತಾರ. ಮಧ್ಯಾಹ್ನ ಊಟ ಇಲ್ಲಿ ಶಾಲೆಯಲ್ಲೇ ಕೊಡ್ತಾರ.
ಯಾವ ಕ್ಲಾಸ್ ನಿಂದು? 9. ಬೆಳಿಗ್ಗೆ ಎದ್ದು ಬಿರಿಯಾನಿ ತಿನ್ಲಕತ್ತೀವಿ. ಹಾಂ ಕೊಂಡ ಏನಂತ? ಅಪ್ಪ ಅಪ್ಪ ಬಂದ್ರ? ಅಲ್ಲ ಅಪ್ಪ ಅಂದರೆ ಅಪ್ಪ ಅಂದರೆ ಕೊಂಡಲ್ಲಿ ತಿಂಡಿ. ಓ ತಿಂಡಿಗೆ ಅಪ್ಪ ಅಂತೀರಾ? ಓ ಹಪ್ಪಳ. ಓ ಸೇಮಿ. ಇದೇನು ಬುರ್ಜಿಯಾ? ಬುರ್ಜಿ. ಇದಕ್ಕೇನಂತಾರೆ? ಸೇಮಿ. ನೋಡುವುದು ಶಾಂಗಿ ಗಪ್ಲೆ ಅದ. ಇದನ್ನು ಗಟ್ಟಿ ಮಾಡ್ಯಾರ, ಇಡ್ಲಿ ಥರ ಕಾಣ್ತದ. ಬಟ್ ಇದಕ್ಕೆ ಶೇಮಿ ಅಂತಾರೆ. ಇದನ್ನ ಯಾವ ರೀತಿ ತಿನ್ನೋದು? ಇದು ಮಿಕ್ಸ್ ಮಾಡಿ ಅಲ್ಲ, ಇದು ಪದಾರ್ಥ, ಇದು ತಿಂಡಿ. ಹಂಗೆ ಇದು ಪದಾರ್ಥ, ಇದು ಪದಾರ್ಥ, ಇದು ತಿಂಡಿ. ಚಾಟ್ಕೊಲ್ ಚಾ ಏನದೀಗ ಊಟ ಮಾಡ್ಕೋತೆ ಕುಡಿತಾರವರು. ನಮ್ಮ ಕಡೆ ಈ ರೀತಿ ಇದಕ್ಕೆ ಶಾಂಗೆ ಅಂತೀವಿ. ಶಾಂಗೆ ಇದನ್ನ ಈಗ ತೆಗೆದು ಓ ಇದನ್ನು ಈ ರೀತಿ ಮಾಡಿ ತಿನ್ಬಿಡೋ. ಹಾವು ಇಷ್ಟು ದಪ್ಪ ಹಾವದು ಡೈಲಿ ಬರ್ತಿರ್ತಾವ ಹಾವು. ನನಗೆ ಮೊನ್ನೆ ಕಚ್ಚಿತ್ತ? ಎಲ್ಲಿ ಕಚ್ಚಿತ್ತು? ಕಾಳಿಗೆ. ಇಲ್ಲಿ ಐಸಲ್ಲಿದ್ದೆ ನಾನು. ICU ಅಲ್ಲಿದ್ದೆ? ಓ ಶಾಲೆ 1-2 ವಾರ ರಜೆ ಆಗಿದೆ. ಇಲ್ಲಿ ಪಾಂಬುಣ ಬೆಳಿಯೇ ಇಲ್ಲೇ ಹೋಯ್ತದು. ಹಾವಿತ್ತಣ್ಣ ಇಟ್ಟು ದಪ್ಪ. ಹಾಂ ಹೋಯ್ತು. ಬೇರೆ ನಾಳೆ ಇದು ಒಂದು ಕಾಡು ಪ್ರದೇಶ. ಇಲ್ಲಿ ಹಾವುಗಳೆಲ್ಲ ತಿರುಗಾಡ್ತಿರ್ತಾವ. ಹಿಂದಿನ ಬಲ್ಲ ಕಾಣುತ್ತೆ ನಿಮಗೂ ಕೂಡ. ನಿನಗೆ 5 ಭಾಷೆ ಬರ್ತವೆ ತಾನೆ? ಇವಾಗ ನೀನು ಏನು ಅನ್ಬೇಕಂತಂದರೆ, ನಾನು ಈ ಊರಿನವನು, ನಾನು ಇವಾಗ ಶಾಲೆ ಹೋಗ್ತಿದ್ದೇನೆ. ನಿಮ್ಮ ತುಳು ಭಾಷೆಯಲ್ಲಿ ಹೇಳಿ. ಯಾಣೆ ಮುಳ್ಪದ ಜನೆ ಯಾಣೆ ಶಾಲೆಗೆ ಪೋತೆ ಪುಷ ಅಂತೇಳಿ ಸರಿಯಾದ ಅರ್ಥ ಆಗೋದಿಲ್ಲ ನನಗೆ, ಮಾತಾಡ್ಲಿಕ್ಕೆ ಗೊತ್ತಾಗ. ಕನ್ನಡದಲ್ಲಿ ಹೇಳ್ಬಿಡು. ನಾನು ಈ ಊರಿನವನು, ನಾನೀಗ ಶಾಲೆಗೆ ಹೋಗ್ತಾ ಇದ್ದೇನೆ. മലയാളದಲ್ಲಿ ഞാൻ ഈ നാട്ടിൻ്റെ ആളാണ്. സ്കൂളിലേക്കാണ് ഞാൻ ഇപ്പോൾ പോയിക്കൊണ്ടുള്ളത്. ಬೇರೆ ಭಾಷೆಯಲ್ಲಿ ಬೇರೆ ನಾನು ಊಟ ಆಳು. ನಾನಿപ്പോൾ ಶಾಲೆಗೆ പോയിക്കൊണ്ടുള്ള. ಅಂದರೆ ಬೇರೆ ಅಂದರೆ ಇದು ಮುಸಲ್ಮಾನರದ, ಇದು ನಿಮ್ದದು? ನಾನು ಬೇರೆ ಸಮಾಜ ಅಂದರೆ ಯಾರಿಲ್ಲಿ? ಅದು ಕರ್ನಾಟಕದಲ್ಲಿರುವ ಮುಸ್ಲಿಮ್ನವರು. ಓಹೋ, ಅವರು ಬೇರೆ ಮಾತಾಡ್ತಾರೆ. ಅವರು ಬೇರೆ. ಹಾಂ, ಅಂದರೆ ಕರ್ನಾಟಕದಲ್ಲಿರುವ ಮುಸ್ಲಿಮ್ಸರು ಬೇರೆ ಭಾಷೆಯನ್ನು ಮಾತಾಡ್ತಾರೆ. ಆ ಒಂದು ಸಮಾಜಕ್ಕೆ ಬೇರೆ ಸಮಾಜಪ್ಪ ಅಂತಂದು ಅವ್ರು ಕರೀತಾರೆ. ಡೈಲಿ ಇವರು ಶಾಲೆಗೆ ಹೋಗ್ಬೇಕಪ್ಪ ಅಂತಂದ್ರೆ 2 ಕಿಲೋಮೀಟ್ರ್ ನಡ್ಕೋತ ಬರ್ತಾರೆ. ಸುಸ್ತು ಅನ್ಸಲ್ಲ ನಿಮಗೆ 2 ಕಿಲೋಮೀಟ್ರ್ ನಡ್ಕೋತ ಬಂದಿಂದ? ಹಾಂ, ಸುಸ್ತು ಬರ್ತದೆ, ಆದರೂ ಶಾಲೆಗೆ ಹೋಗ್ತೀರಾ? ನಿಮ್ಮ ಶಾಲೆ ಬಂತಾ? ಇವ್ರನ್ನೆಲ್ಲ ನೋಡಿದ್ಗಳೇ ನಾವು ಸಣ್ಣವರಿದ್ದಾಗ ಇದೇ ರೀತಿನೇ ಮಾಡ್ತಿದ್ದೇವೆ. ಅದನ್ನೆಲ್ಲ ನೆನಪಲ್ಲಕತ್ತದ. ನಾನು ಕೂಡ ಇದೇ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ ಸ್ಕೂಲಿಗೆ, ನಾನು ಚಿಕ್ಕವನಿದ್ದಾಗ. ನಾ ಬಂದೀನಿ, ಹುಡುಗರೆಲ್ಲ ನನ್ನ ಜೊತೆನೇ ಬರ್ಲಾಕತ್ತಾರ. ಫುಲ್ ಖುಷಿಯಾಗ್ಯದ ಅವ್ರಿಗೆ. ಚೀರಬಾರ್ದು ಕಣೆ, ಚೀರಬಾರ್ದು. ಅದು ಪ್ರೈಮರಿ ಸ್ಕೂಲಾ, ಇದು ಹೈಸ್ಕೂಲಾ? ಇದು ತುಳುನಾಡಿನ ಗಡಿಯ ಗ್ರಾಮದ ಶಾಲೆ. ಇಲ್ಲಿ ಪಾಠ ಪುಸ್ತಕಕ್ಕಿಂತಲೂ ಜೀವನದ ಪಾಠ ಹೆಚ್ಚು. ಇಲ್ಲಿ ಓದುತ್ತಿರುವ ಮಕ್ಕಳು 2 ರಾಜ್ಯಗಳ ಗಾಳಿಯನ್ನು ಉಸಿರಾಡುತ್ತಾರೆ. ಏಕೆಂದರೆ ಈತ ಕರ್ನಾಟಕ ಗಡಿ, ಆತ ಕೇರಳದ ಗಡಿ. ಆದರೂ ಇವರ ಹೃದಯಕ್ಕೆ ಒಂದೇ ಹೆಸರು, ಅದೇ ಕನ್ನಡ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವಾ ತೆರೆದೇವು ಮನವ
ಎರೆದೇವು ಒಲವ ಹಿಡಿ ನೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನೀನು ಓಕೆ, ನೀವೆಲ್ಲ ಹೋಗಿ ಸ್ಕೂಲ್ ಒಳಗೆ ಕೂತ್ಕೊಳ್ಕಂದ ನಿಮ್ಮನ್ನು ನೋಡ್ಲಿಕ್ಕೆ ನಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದ ಭಾಳ ಲೇಟ್ ಅಲ್ಲ. ಪ್ರೇಯರ್ ಮುಗಿದಿಂದ ಕ್ಲಾಸ್ ಒಳಗೆ ಹುಡುಗರು ಬಂದು ಅವ್ರ ತಾಟ ಗ್ಲಾಸ್ ತಗೊಂಡು ಹಾಲು ಕುಡಿತಾರೆ. ಹಾಲು ಕುಡಿದ್ರಾ? ಹಾಂ, ಬಾಯಿ ಒರ್ಸ್ಕೋ. ಪ್ಲೇಟ್ ತೊಳಿ ಪ್ಲೇಟ್ ತೊಳಿ. ನಿಮಗೆಲ್ಲ ಎಷ್ಟು ಭಾಷೆ ಬರ್ತದೆ? ಹಿಂದಿ, ಬೇರೆ ಕಡಕ್ ಮಲಯಾಳಂ, ಟೋಟಲ್ 4 ಭಾಷೆ ಬರ್ತದೆ. ಎಲ್ಲರದ್ದು ಕೇರಳದಲ್ಲಿದೆಯಾ ಕರ್ನಾಟಕದಲ್ಲಿದೆ ನಿಮ್ಮ ಮನೆ? ಹಾಂ, ನಿಮ್ಮದು ಕೇರಳದಲ್ಲಿವ ಮನೆ? ಏಯ್ ಬಿಡು ಬಾಯಲ್ಲಿ. ಏನಕ್ಕೆ ಸಿಗ್ತಿದ್ದು? ಭಕ್ತಿಗೀತೆ ಆಡಿದಕ್ಕ ಒಂದು ಹಾಡ್ತೀಯಾ? ಹಾಂ, ಹಾಡುಗ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಇಳಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಇಳಿದಾತನೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಇಳಿದಾತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅತ್ತಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅತ್ತಾಗಿ ಹಾರಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ವೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ವೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ವೀರ ರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ತಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅತ್ತಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಹಯವದನ ನಾದೂತನೇ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಹಯವದನ ನಾದೂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅತ್ತಾಗಿ ಹಾರಿದನೆ ಆಕಾಶಕ್ಕೆ. ಅತ್ತಾಗಿ ಹಾರಿದನೆ ಆಕಾಶಕ್ಕೆ. ಇವಾಗ ಹಾಲು ಕುಡ್ದಿದ್ದತ್ತು ಯಾರ್ಯಾರಿಗೆ ಮೊಟ್ಟೆ ಬೇಕಪ್ಪ ಅಂತ ಅನ್ನೋದು ಒಬ್ಬ ಹುಡುಗ ಇದ್ದತನ ಅವ ಪ್ರತಿಯೊಂದು ಕ್ಲಾಸ್ ರೂಮ್ಗೆ ಹೋಗಿ ಕಿಸನ ಕೇಳ್ತಿರ್ತಾನೆ ಮೊಟ್ಟೆ ಯಾರಿಗೆ ಬೇಕಪ್ಪ ಅಂತಂದು. ಪ್ರೈವೇಟ್ ಸ್ಕೂಲ್ಗಳು ಹೆಚ್ಚಾಗಿ ಗೌರ್ಮೆಂಟ್ ಸ್ಕೂಲ ಕಡಿಮೆ ಆಲಕತ್ತಾವ. ಬಟ್ ಈ ಕಡೆ ಪ್ರೈವೇಟ್ ಸ್ಕೂಲ ಕಡಿಮೆ ಇದ್ರದಿಂದ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಬರ್ತಾರೆ. ಯದುಂಬಂಡಿ ಜಂಕ್ಷನ್ ಬಲ್ಲಿ ಸಪ್ಲೈ ಸರ್ವಿಸ್ ಅದ. ನಿಮಗೆ ಏನಾದರೂ ನೀಡಿತ್ತಪ್ಪ ಅಂತಂದ್ರೆ, ನಿಮಗೆ ಒಳ್ಳೆಯ ಸಪ್ಲೈರ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕಾರ್ಡ್ ಆದ ನೋಡಿರಿ, CM ಸಪ್ಲೈಸ. ಇಲ್ಲಿ ನಂಬರ್ ಕೂಡ ಅದಾವ. ಇಲ್ಲಿ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೇನಾದರೂ ಕೆಲಸ ಇದ್ದಪ್ಪ ಅಂತಂದ್ರೆ ಅವ್ರಿಗೆ ಹೇಳ್ಬೋದು. ಒಳ್ಳೆಯ ರೀತಿಯಿಂದ ನಿಮಗೆ ಅವರು ಕೆಲಸ ಮಾಡಿಕೊಡ್ತಾರೆ. ನೆತ್ತಿಲ ಬಾಳಿಕೆ ಧರ್ಮ ದೈವಗಳ ಚಾವಡಿಗೆ ಹೋಗುವ ದಾರಿ. ಗುರುವೇ, ನೀವು ಕಾಂತಾರ ಪಿಕ್ಚರ್ ನೋಡಿರ್ಬೋದು. ಪಿಕ್ಚರ್ದಲ್ಲಿ ಪಂಜುರ್ಲಿ ದೈವ ಇದ್ದಿರ್ತದೆ. ಅದ್ರ ಇತಿಹಾಸ ನಮಗೆ ಗೊತ್ತಾಗಿದ್ದೆ ಆ ಪಿಕ್ಚರ್ ನೋಡಿಂದ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಷ್ಟು ಗೊತ್ತಿಲ್ಲ ತುಳುನಾಡಿನಲ್ಲಿ ಯಾವ ರೀತಿ ದೇವರುಗಳು ಇರ್ತಾರಪ್ಪ ಅಂತಂದು. ಇವಾಗ ನಾ ಇರುವ ಜಾಗದಾಗ ಒಂದು ಪಂಜುರ್ಲಿ ಮಂದಿರ ಅದ, ಅಲ್ಲಿ ಹೋಗೋಣತ್ತ. ಅದಕ್ಕೆ ಹೆಸರೇನಪ್ಪ ಅಂತಂದ್ರೆ ನೆತ್ತಿಲ ಬಾಳಿಕೆಪ್ಪ ಅಂತಂದು ಕರೀತಾರ. ಇದೇನು ನೋಡ್ತೀಗ ಇದು ಪ್ರಾಪರ್ಟಿ
ಇದು ಒಬ್ಬರದು ಕುಟುಂಬಕ್ಕೆ ಸೀಮಿತ ಆಗಿರ್ತದೆ. ಈ ಮಂದಿರವನ್ನು ಪೂಜೆ ಮಾಡೋಕ್ಕೆ ಆ ಕುಟುಂಬದವ್ರಿಗೆ ಅಷ್ಟೇ ಅವಕಾಶ ಇದ್ದಿರ್ತದೆ, ಸಾರ್ವಜನಿಕರಿಗೆ ಇರಲ್ಲ. ಬಟ್ ಯಾವುದೇ ಫೆಸ್ಟಿವಲ್ ಇತ್ತಪ್ಪ ಅಂತಂದ್ರೆ ಸಾರ್ವಜನಿಕರನ್ನು ಈ ಕುಟುಂಬದವರು ಅವ್ರಿಗೆ ಕರೆದು ಕೇಸಿಂದ್ರೆ ಇಲ್ಲಿ ಊಟ ಹಾಕಿ ಮಂದಿರದಲ್ಲಿರುವ ದೇವರುಗಳ ಆಶೀರ್ವಾದವನ್ನು ನೀಡ್ತಾರೆ. ಅಲ್ಲಿ ಒಂದು ಮನೆ ಆದೀಗ ಆ ಮನೆ ಮಾಲಕರೇ ಈ ಒಂದು ಮಂದಿರವನ್ನು ನೋಡ್ಕೊಂಡು ಹೋಗೋರು. ಅವರು ವಂಶ ಪಾರಂಪರೆಯಿಂದ ಈ ಮಂದಿರವನ್ನು ನೋಡ್ಕೊಂಡು ಹೊಂಟಾರ. ಈ ಮನೆತನ ನಮ್ಮ ಮನೆತನದ ಇದು ಮನೆ, ನಮ್ಮ ಚಾವಡಿ ಇದು, ನೆತ್ತಿಲ ಬಾಲಿಕೆ. ಪೂಜೆ ಮಾಡುವ ಕ್ರಮ ಏನಂದರೆ, ಮೊದಲು ಕೈಕಾಲು ತೊಳೆದು ಒಳಗೆ ಬಂದು ಸ್ನಾನ ಮಾಡಿ ಕೈಕಾಲು ತೊಳೆದು ಒಳಗೆ ಬಂದು ಸುರುಗು ದೇವರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿದ ಮೇಲೆ ನಮ್ಮ ಕುಟುಂಬ ದೈವ ಅಂತ ಕೊರತೆ ಉಂಟು, ಅಲ್ಲಿಗೆ ಪೂಜೆ ಮಾಡಿ ಮತ್ತೆ ನಮ್ಮ ಧರ್ಮ ದೈವಗಳಿಗೆ ಪೂಜೆ ಮಾಡುವ ಇಲ್ಲಿ ಕ್ರಮ. ಧೂಮಾವತಿ ಅಂತೇಳಿ, ಯಾವುದು ಅದು ಧೂಮಾವತಿ ಬಂಟ ಅಂತೇಳಿ. ಇದು ಧೂಮಾವತಿ ನಿಮ್ಮ ಈ ದೇವಿ ಸ್ವರೂಪಿ, ದೇವಿ ಸ್ವರೂಪಿ. ಇದು ಮಲರಾಯ ಅಂತೇಳಿ. ಆವಾಗ ನೀವು ನೋಡಿರಲ್ಲ ಮುಖ ಮೂರ್ತಿ, ನರಸಿಂಹನ ವರಾಹ ರೂಪದ ವರಾಹ ರೂಪ ಇದೆ. ಅದು ನಮ್ಮ ಮೈಸನ ನೋಡಿ, ಅಲ್ಲಿ ಕೊಂಬು ಇಟ್ಕೊಂಡು ನೋಡಿ, ಮೈಸಂದಾಯ ಅಂತ ಅದು ಅಂದ್ರೆ ಮೈಸನ ರೂಪದಲ್ಲಿ ಇರ್ತದೆ ಆ ದೈವ. ಇದನ್ನೆಲ್ಲರೂ ಮುಟ್ಲಿಕ್ಕಿಲ್ಲ, ಉಯ್ಯಾಲೆ. ಅದನ್ನು ಯಾರು ಕೆಲಸ ಮಾಡ್ತಾರೆ, ಬ್ರಾಹ್ಮಣರು ಮತ್ತು ನಾವು, ಓಕೆ, ಬೇರೆ ಯಾರು ಮುಟ್ಲಿಕ್ಕಿಲ್ಲ. ಅದನ್ನು ಅವರ ಹತ್ರ ಸ್ವಲ್ಪ ಅಪ್ಪನಿಗೆ ನೋಡಿ. ಸ್ವಾಮಿ ಅರಸು ಮಂಜೇಶ್ವರ ಸುತ್ತಲೇ ಗೋಲ್ನಾಡು ಅಂತೇಳಿ ಮಾದಿ ಮಂಟಲಿ ಸಂದರ್ಭ ಸನ್ನಿಧಾನದ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡ್ತಿದ್ದ. ಅದವನ್ನಾಗ ನಿಖಲ್ನ ಸನ್ನಿಧಾನದ ಬತ್ತು ಒಂಜಿ ಚಿತ್ರೀಕರಣ ಮಾಡ್ಕೊಂಡು ಬಂದ ಉದ್ದೇಶ ನಿಖಲ್ನ ನೇನು ಮಾತ ಇಡೀ ದೇಶಗಳು ತಿರುಪಾವಣೆ ಉದ್ದೇಶ ಆ ಸಂಸಾರದಲ್ಲಿ ಬೈದಿದ್ದು ಮಂತ್ರಿನ ದಾದಾನ ತಪ್ಪತ್ತಿನ ಮಾಪಂತದ ಕ್ಷಮೆ ಕೊರದು ಆ ಮಂತ್ರಿನ ಕಾರ್ಯ ವಾತರದ ನಿರ್ವಿಘ್ನ ನಡಪಾದ ಆರವರ ಅರಸು ಮಂಜೇಶ್ವರ ಗೋಲ್ನಾಡು ಮಂಟಲಿ ಮಾದಿ ಮಂಟಲಿ ಸನ್ನಿಧಾನದ ಭಕ್ತಿಪೂರ್ವಕ ಮಾಡ್ಕೊಂಡು ದಾದಾನ ತಪ್ಪತ್ತಿನ ಮಾತಾಡ್ತಾರೆ. ಸ್ವಾಮಿ ಇದು ನಮ್ಮ ಮುದ್ರೆ ಅಂತ ಹೇಳ್ತಾರೆ. ದೈವ ನಮಗೆ ಗಡಿ ಪ್ರದಾನ ಮಾಡುವಾಗ ಗಡಿ ಹಿಡಿದವರಿಂದ ಗುರ್ತಾಗಬೇಕಲ್ಲ, ಅದಕ್ಕೆ ಬಂಗಾರದ ಮುದ್ರೆ ಆಗ್ತದೆ. ನಿನ್ನೇನು ಕ್ಯಾಂಪ್ ಮಾಡಿದಾಗ ಅಲ್ಲಿ ನಾನು ಕ್ಯಾಂಪ್ ಮಾಡಿದೆ. ಬಟ್ ಊರು ಹಿರಿಯರೆಲ್ಲ ಬಂದ್ ಕೇಸಿದ್ರೆ ನನಗೆ ಈ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದ್ ಕೇಸಿದ್ರೆ ಇಲ್ಲೇ ಕ್ಯಾಂಪ್ ಮಾಡಿಸ್ಕೊಟ್ಟಾರ. ಎಲ್ಲರಿಗೂ ಬೆಳಗ್ಗೆ ಶುಭಾಶಯಗಳು. ತುಳುನಾಡಿನ ಸ್ವರ್ಗದ ಭೂಲೋಕದಿಂದ ನಾನು ನಿನ್ನೆ ಒಂದು ಕಡೆ ನೆಟ್ ಕ್ಯಾಂಪ್ ಮಾಡಿದ್ದೆ. ಅಲ್ಲಿದಿಂದ ನನಗೆ ಕರ್ಕೊಂಬಂದ್ರು ಊರಿನವರು. ಅದು ರಾತ್ರಿ 10 ಆಗಿತ್ತು. ಎದಕ್ಕೆ ಕರ್ಕೊಂಬಂದ್ರಪ್ಪ ಅಂತಂದ್ರೆ ಆ ಒಂದು ಜಾಗದಾಗ ಕಾಡು ಹಂದಿ ಹಾವ ಭಾಳ ಬರ್ತಾವ, ನಿಮಗೆ ರಿಸ್ಕ್ ಆಗ್ತದಪ್ಪ ಅಂತಂದು ಆ ಥರ ಹೇಳಿಕೆಸಿಂದ ನನಗೆ ಹಿಂದ್ಗಡೆ ಒಂದು ಅಂಗಡಿ ಕಾಣ್ತಾ ಗೊತ್ತೇನ್ರಿ, ಅದು ಸಿಂಧಿ ಅಂಗಡಿ, ಅದಕ್ಕೆ ಟೋಟಿ ಹೌಸ್ ಅಂತಾರ. ಆ ಅಂಗಡಿ ಒಳಗೆ ರಾತ್ರಿ ನನಗೆ ಕರ್ಕೊಂಬಂದು ಕೇಸಿಂದ್ರೆ ನೈಟ್ ಕ್ಯಾಂಪ್ ಹಾಕಕ್ಕೆ ಜಾಗ ಮಾಡಿಕೊಟ್ರು. ಅದೇ ಅಂಗಡಿ ಒಳಗೆ ಮಕ್ಕೊಂಡು ಕೇಸಿದ್ರೆ ಬೆಳಿಗ್ಗೆ ಎದ್ದೆ ನಾನು. ಬೆಳಿಗ್ಗೆ ಎದ್ದುಗಳನ್ನೇ ನನಗೆ ಕಂಡಿದ್ದಪ್ಪ ಅಂತಂದ್ರೆ ಈ ಅಂಗಡಿ ಜೀವನ ಯಾವ ರೀತಿ ಸ್ಟಾರ್ಟ್ ಆಗ್ತದಪ್ಪ ಅಂತಂದು, ಈ ಅಂಗಡಿಗೆ ಒಬ್ಬರು ಸಿಂಧಿ ಹಾಕೋರು ಬರ್ತಾರೆ. ಆ ಒಂದು ಕ್ಯಾನ ತೊಗೊಂಡು ಕೇಸಿದ್ರೆ ಸಿಂಧಿ ಹಾಕಿಸಿದ್ರೆ ಹೊಳ್ಳಿ ಹೋಗ್ತಾರೆ. ಹೊಳ್ಳಿ ಹೋಗಿಂದೇ ಗಿರಾಕಿಗಳು ಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 7 ಬರ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಸಿಂಧಿ ಕುಡಿಲಕ್ಕ. ನಮ್ದೆಲ್ರದ್ದು ಬೆಳಿಗ್ಗೆ ಎದ್ದು ನಾಷ್ಟಾ ಫುಡ್ಡು. ಬೆಳಗಿನ ನಾಷ್ಟ ಕೊಟ್ಟಾರ ನೋಡ್ರಿ ನನಗೆ. ನೀರು ದೋಸೆ, ಪರೋಟ, ಪಲ್ಯ, ಇದ್ರ ಜೊತೆ ಚಾಯ. ನಮ್ಮ ಮಾಲಕರು ಕೂಡ ಊಟ ಮಾಡಕತ್ತಾರಲ್ಲಿ. ಈ ತುಳುನಾಡಿನಲ್ಲಿ ಫಸ್ಟ್ ನೀರು ದೋಸೆ ತಿನ್ನಕತ್ತೀನಿ. ಫ್ರೆಶ್ ಆಗಿಂದ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಮಧ್ಯಾಹ್ನ ಆಗ್ಯದ. ಅಣ್ಣರ ಮನೆಗೆ ಹೊಂಟೀವಿ ಊಟಕ್ಕೆ. ಥ್ಯಾಂಕ್ ಯು. ಸಾಕು ಒಂದೇ ಸಾಕು. ಇವಾಗ ಎಲ್ಲರೂ ಬಂದಾರ, ಊಟನೂ ಆಗ್ಯದ. ಮೀನಾ ಹಿಡಿಲಕ್ಕ ಆ ಮಂಜೇಶ್ವರ ಸೈಡ್ ಹೊಂಟಿವಿ ಇವಾಗ. ಇಂದು ನಾನು ಇವರ ಜೊತೆ ಒಂದು ದಿನ ಕಳೆಯಲು ಬಂದಿದ್ದೇನೆ. ಇವರ ನಿಜವಾದ ಬದುಕು ತಿಳಿದುಕೊಳ್ಳಲು, ಇವರ ಜೊತೆ ನಗಲು, ನಡೆದಾಡಲು, ಅನುಭವಿಸೋ ಸಂಬಂಧ ಬಂದೀನಿ. ತುಳು ಗ್ಯಾಂಗ ಇದು? ಹಾಂ, ತುಳು ಗ್ಯಾಂಗಿನ ಪ್ರಮುಖರು ಅಲ್ಲಿ ಶಂಕರಣ್ಣ.
ಸೂರಜ್ ಅಣ್ಣ ಗಿರೀಶ್ ಅಣ್ಣ ಇಲ್ಲಿ ಇಲ್ಲ ಅಣ್ಣ. ಈ ಸಲ ಈ ಒಂದು ಜಾಗದಾಗ ಮಳೆ ಜಾಸ್ತಿಯಾಗಿ ನೀರ ಎಲ್ಲಿ ಬೇಕಾದಲ್ಲಿ ಜಾಸ್ತಿ ನಿತ್ತಿಂದ ಮೀನುಗಳು ಕೂಡ ಬಂದಾವ. ಈ ಮೀನು ಚಲೋ ಮೀನು ಅಂತಾರೆ, ಯಾಕಂದ್ರೆ ಇದು ಹೊಲಸು ತಿನ್ನಲ್ಲ, ಮಣ್ಣನ್ನು ತಿಂದಿಕಿಸಿಂದ್ರ ಮೀನು ಬೆಳೆದಿರ್ತಾವ. ಆರೋಗ್ಯಕ್ಕೂ ಒಳ್ಳೆಯ ಮೀನುಗಳಿವು. ಚಿಕನ್ ವೇಸ್ಟ್ ಹಾಕಿ ಮತ್ತೆ ಗಾಳ ಹಾಕೋದು. ನಾವಿರುವ ಈ ಜಾಗದಿಂದ ಮಂಜೇಶ್ವರ ಸಿಟಿ ಬರೀ 1.5 ಕಿಲೋಮೀಟರ. ಮಂಜೇಶ್ವರ ಸಿಟಿ ಪೂರಾ ಕೇರಳದಾಗ ಯಾವುದು. ಈ ರೀತಿ ತುಳುನಾಡಿನ ಜನಗಳು ದಿನವನ್ನು ಕಳೀತಿರ್ತಾರೆ. ಮುಂಜಾನೆ ಎಲ್ಲ ಕೆಲಸ ಮಾಡ್ತಾರೆ, ಯಾವಾಗ ಫ್ರೀ ಆಗ್ತಾರೀಗ ಅವಾಗ ಫ್ರೀಯಾಗಿ ದೋಸ್ತರೆಲ್ಲ ಸೇರ್ಕೇಶಂದ್ರೆ ಮೀನ ಹಿಡಿಲಕ್ಕೆ ಹೋಗ್ತಾರೆ. ನೀವು ಸೂಪ್ರಮ್ ಸೂಪ್ ಪಿಕ್ಚರ್ ನೋಡಿರ್ಬೋದು. ಆ ಪಿಕ್ಚರ್ದೊಳಗೆ ಯಾವ ರೀತಿ ಗ್ಯಾಂಗ್ ಇದ್ದಿರ್ತದಾಗ ಅದೇ ರೀತಿ ನಮ್ಮ ಗ್ಯಾಂಗ್ ಕೂಡ ಅದಿಲ್ಲಿ. ಓ ಎಲ್ಲ ಸೂಪ್ರಮ್ ಸೂಪ್ ಪಿಕ್ಚರ್ದಲ್ಲಿತ್ತು. ತುಮಿನಾಡಿ ಹೌದಾ? ಓಹೋ, ಸೂಪ್ರಮ್ ಸೂಪ್ ಪಿಕ್ಚರ್ದಾಗ ಏನು ಅದರಾಗ ಆ್ಯಕ್ಟ್ರಸ ಅವರೆಲ್ಲ ಇವ್ರ ಊರಿನವ್ರೆ, ಸುತ್ತಮುತ್ತ ಊರಿನವ್ರೆ. ನಮ್ಮ ಭಾವ ಅವರು ಶಂಕರಣ್ಣ ಅವರು. ಸಿಕ್ತಾ ಹೋಯ್ತಾ? ಚಿಕನ್ ತಿಂದು ಹೋಯ್ತಾ? ಆ ಬಾವಿ ಒಳಗೆ ನಮಗೆ ಮೀನ ಸಿಗಲಿಲ್ಲ. ಇನ್ನೂ ಒಂದಿಷ್ಟು ಬಾವಿಗಳದಾವ ಇಲ್ಲಿ ಟ್ರೈ ಮಾಡಮ್ರಿ. ನಮ್ಮ ಶಂಕರಣ್ಣ ಬಂದು ಇಲ್ಲಿ ಕೂತ್ಬಿಟ್ಟವನೆ. ಹೊಸ ಚಿಕನ್ ಹಾಕ್ಲಿಕ್ಕತ್ತೀವಿ. ಮೀನು ಬಂತ? ಇದು ಕೆಸದ ಮೀನು, ಹಣ ಮೀನು ಇದು ಸಣ್ಣ ಮೀನು ಬಂದದ್ದು ಈಗ. ಕಂಡಾಪಟ್ಟಿ ಮೀನು ನಮ್ಗೆ ಇಲ್ಲಿ ಕಾಣ್ತೀವಿ ನಾವು, ಬಟ್ ಗಾಳಕ್ಕೆ ಸಿಗ್ಬೀಳಿಲ್ಲ. ಅರ್ಧ ತಾಸಾಗಿಂದ ಇದು ಒಂದು ಮೀನ ಸಿಗ್ಬಿದ್ದದ ಇವಾಗ. ಬಿತ್ತ ಸಿಕ್ತಾ? ಎಲ್ಲಿ ಹೋಯ್ತದು? ಅಣ್ಣ ಇಲ್ಲಿ ನೋಡಿ ಇದು ಹಿಡ್ರಿ. ಓ ಸಿಕ್ತಾ? ಓ ಫಸ್ಟ್ ಹಾಕಿದ್ದೆ ನಾನು, ಸಿಕ್ತಿ ಇವಾಗ. ನಾನು ಹಾಕಿದ ಗಾಳದಲ್ಲಿ ಸಿಕ್ತು ನೋಡ್ರಿ ಇವಾಗ. ಹಾಂ, ಈ ಹೊಸ ಬಾವಿಯಲ್ಲಿ ಸಿಕ್ತು. ಹೊಸ ಜಾಗದಲ್ಲಿ ಬತ್ತು ಬಂದೇವಿ ನೋಡಿ. ಹೆಂಗೆ ಹಿಡಿದೆ ನಾನು. ಇದು ನನ್ನ ಮೀನು. ಶಂಕರಣ್ಣ ನೀವೇನಲ್ಲಿ ಮಲಗಿದ್ದೀರಾ? ಕೋಚಿಂಗ ರೆಕಾರ್ಡ್ ಆಯ್ತಾ? ಓ ಹಿಡಿದಿದ್ದು 1 ನಿಮಿಷಕ್ಕೆ ಪೋಯಿಂದಮ್ಮ. ನೈಟ್ ಫುಲ್ ನಮ್ಮ ಮಂಗಳೂರಿನವ್ರದ್ದು ಹೇಳಿ ನಾವು ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಬಂದವರಲ್ವ ದೂರವರಿನವರು, ಅವ್ರಿಗೂ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಆಚೆ ಈಚೆ ಆಗ್ಬೋದು, ಭಾಷೆ ಇಲ್ಲ ಅದರಲ್ಲಿ ಇದ್ರಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್, ನೋಡ್ತಾ ಇರಿ. ಶಂಕರಣ್ಣ ಬರ್ತೀರಾ? ದಿಸ್ ವೇ ಗೋಯಿಂಗ್ ಟು ಬಡಾಗೆ ಆ್ಯಂಡ್ ಬಾರ್ಡರ್ ಆ್ಯಂಡ್ ಕೇರಳ ಕರ್ನಾಟಕ ಬಾರ್ಡರ್ ಆ್ಯಂಡ್ ಗೋವಿಂದಪೈ ಕಾಲೇಜ್. ಮಾವ ಬಂದರು. ಶಂಕರಣ್ಣ ಬನ್ನಿ ಮುಂದ್ಗಡೆ. ಭಾವ ಮಾತ್ರ ನಮ್ಮ ತುಳು ಗ್ಯಾಂಗಿಗೆ ಶೇಂದಿ ಇರ್ಲಿಕ್ಕಪ್ಪ ಅಂತಂದ್ರೆ ನಡೆಯಲ್ಲ. ಮತ್ತೊಂದು ಶೇಂದಿ ಅಂಗಡಿ ಬಂದೀವಿ. ಇದು ಮರಗೆಣಸು ಪದಾರ್ಥನ? ನಮ್ಮ ಕಡೆ ಏನು ಗೆಣಸು ಅದಾವಾಗ ಕೇರಳ ಕಡೆ ಕಪ್ಪ ಅಂತಾರ. ಆ ಗೆಣಸಿನವರು ಬೇಯಿಸ್ಕೇಶಂದ್ರ ಹೊಡೆದು ಉಳ್ಳಾಗಡ್ಡಿ ಹಾಕಿ ಫಸ್ಟ್ ಕ್ಲಾಸ್ ಮಾಡ್ಯಾರ. ತಿನ್ನೋಕೆ ಮಾತ್ರ ಶಂಕರಣ್ಣ ರೆಡಿ? ನಾವೀಗ ಹೋಗೋದು. ಇವರು ಇವಾಗ ಪ್ಯಾಂಟ್ ಹಾಕಿದರೆ ನೀರಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತದೆ. ನಾನಿಲ್ಲದೆ ನಮ್ಮದು ನೈಟ್ ಡ್ರೆಸ್ ಒಳ್ಳೆಯದು. ಇವಾಗ ಇನ್ನೊಂದು ಗ್ಯಾಂಗ್ ಬರಬೇಕಷ್ಟೆ, ಬರ್ತಾ ಇಲ್ಲ. ನಾವು ಕಾಯ್ತಾ ಇದ್ದೀವಿ. ಇದು ನಮ್ಮದು ಭಾವ ಬಂದರು. ಅದು ಬರ್ತಾ ಇದೆ. ರಾತ್ರಿ ಏಡಿ ಹಿಡಿಯೋದು ಇಲ್ಲಿ ತುಳುನಾಡಿನಲ್ಲಿ ಫೇಮಸ್. ಈ ರೀತಿ ಏಡಿ ಹಿಡಿಯೋದು. ಏಡಿ ಹಿಡಿಯೋದು ಅಂದರೆ ವರ್ಷಕ್ಕೆ ಮಳೆಗಾಲದಲ್ಲಿ 3 ಸಲ ಹಿಡ್ತೀವಿ. ಇದು ಲಾಸ್ಟ್ ಚಾನ್ಸ್. ಇನ್ನೂ ಹಿಡಿಯೋಕ್ಕಿಲ್ಲ. ಏಳುವರೆ ಆಗಿದೆ ಗುರುವೆ. ಫುಲ್ಲ ದಟ್ಟ ಕಾಡೋದಿದು. ಇಂಥಲ್ಲಿ ನಾವು ಏಡಿ ಹಿಡಿಲಕ್ಕೆ ಹೊಂಟೀವಿ.
ಓ ಫಸ್ಟ್ ಏಡಿ ಇದು ಒಳ್ಳೆ ಏಡಿ ಅಲ್ಲ ಇದಲ್ಲ ಇನ್ನೂ ದೊಡ್ಡದಿದೆಯಾ ಇದು ಬೋಣಿ. ಓ ಫಸ್ಟ್ನೇ ಬೋಣಿ ನಮ್ಮ ಸೂರಜಣ್ಣ ಮಾಡ್ಯಾನ. ಶಂಕರಣ್ಣ ಇಲ್ಲಿ ಏನೇನು ಇರುತ್ತೆ? ಇಲ್ಲಿ ಗಡಗಡ ಹಾವು ಎಲ್ಲ ಸಿಗ್ತವೆ. ಹಾವು ಮತ್ತೆ ಮತ್ತೆ ಆಮೆ ಹಾವು ಸಿಕ್ತ ದೊಡ್ಡದ ಇದು? ರಪ್ಪ ಹಿಡಿತಾರೆ ನೋಡಿ. ಇದು ಸ್ವಲ್ಪ ಇದು ದೊಡ್ಡದಾ ಅಣ್ಣ? ಇದೇನಿದು? ಓ ಬಾಳೆ ಎಲೆ. ಅದು ಕಾಮನ್. ಶಂಕರಣ್ಣ ಇದೇನಿದು? ಫುಲ್ಲ ಕಾಡು ಬತ್ತು ಮುಂದೆ. ಓ ಇದು ಎಷ್ಟು ದೊಡ್ಡದಣ್ಣ? ಹಾ ಶಂಕರಣ್ಣ ವಿಡಿಯೋ ವಿಡಿಯೋ ಮಾಡಿ. ಓ ಬಾಪ್ರೆ, ಇದು ಕಡಿಲಾಕ ಇದು ತೆಗ್ದಣ್ಣ ಕೊಂಕಿ. ಇದಕ್ಕೆ ಸಾಕು. ಇದು ನಿಮ್ಮ ತಿಗಾಡ ಕಟ್ಟ. ಹಿಡಿ ಚಿಕ್ಕದು ಮಾರ, ಚಿಕ್ಕದ ಅದು ಫುಲ್ ಮಣ್ಣಿನ ಕಲರ್. ಚಿಕ್ಕದ ಕಟ್ಟಿತ್ತು. ತಗೊಳ್ಳಿ ಯಾರಾದ್ರೂ ಒಬ್ರು ಸಾಕುವಷ್ಟು ತಗೋರಿ. ಬಿಟ್ಟ ಹಿಡ್ದ ಅಣ್ಣ. ಇದು ಚೇಳಿದೆ. ಅದ್ರ ಮ್ಯಾಗ ಕೈ ಹಿಡಿತಾರ. ಅದು ಹೀಗೆ ಕಚ್ಚೋದು ನೋಡಿ. ಹೇಗೆ ಕಚ್ಚೋದು? ಹೀಗೆ ಕಚ್ಚೋದು. ವೈಪರ್ಚಿ ಹೀಗೆ ಕಚ್ಚೋದು. ವೈಪರ್ಚಿ ತೆಗಿರಿ ವಿಡಿಯೋ ಮಾಡಿ. ನಾನು ವಿಡಿಯೋ ಮಾಡಿ ಇವಾಗ ವಿಡಿಯೋ ಮಾಡುವಾಗ ಕಚ್ಚಿದ್ರೆ ಹೀಗೆ ಬಿಟ್ರೆ ಆಯ್ತು. ಹೇಗೆ ಹೀಗೆ ಬಿಟ್ರೆ ಅದು ಅದಕ್ಕೆ ಬಿಟ್ಬಿಡ್ಬೇಕು. ಬಿಟ್ಬಿಡ್ತೆ. ಶಂಕರ IPS. ಶಂಕರ IPS ಬಿಡಿ ಅಣ್ಣ. ಹಿಡಿ ದೊಡ್ಡ ಹಾಕಿ. ಬೇಡ ಹಾವ ಬಿಗ್ ಬಾಸ್. ನಾನಿರುವೆ ಮನವ ಕಾಣುವ ಪ್ರೇಯಸಿ ನಿಂಗೆ ನಯಕೇನ. ಲೈಟ್ ಹಾಕಿ. ಮಿಸ್ ಆಯ್ತು. ಕೈಗೆ ಏಡಿ ಹಿಡ್ದಿದ್ದಾಯ್ತು. ಸಾಕಷ್ಟು ಏಡಿಗಳನ್ನ ಹಿಡ್ದಿವಿ. ಒಂದು ದಂಡಿ ಬಂದ್ ಕೇಸಿಂದ್ರ ಮೇಲ್ಗಡೆ ಹತ್ತಕತ್ತೀವಿ. ಜರದಾಗ ಉಳಿದೆ ಗುರಿವೆ ಇಲ್ಲಿ ಕುಳಿತಿದ್ದೆ ತಳಗೆ. ಇಲ್ಲಿ ಏನ್ ಮಾಡಕತ್ತೀರಿ ಇವಾಗ? ಕಂಬಳ ಆಗ್ತೈತೆ. ಇಲ್ಲಿಂದ ಇದು ಕಂಬಳ ಗದ್ದೆ ಅಂತ ಹೇಳ್ತಾರೆ. ಕಂಬಳ ಗದ್ದೆ ಇವಾಗ ಚೇಂಜಸ್ ಆಗಿದೆ. ಇವರ ಪದ್ಧತಿ ಪ್ರಕಾರ ಮನೆಯನ್ನು ಇವಾಗ ತರವಾಡ ಮನೆಯನ್ನು ಹೊಸ ಮನೆ ಕಟ್ತಾ ಇದ್ದಾರೆ. ಅದರ ಪದ್ಧತಿಯಾಗಿ ಇವಾಗ ಇದರಿಂದ ಏನಾದ್ರು ದೋಷ ಇದ್ರೆ ಅದರಿಂದ ಬೊಬ್ಬೆ ಹಾಕಿ ಅದೊಂದು ಪದ್ಧತಿ ಹಿಂದೂಗಳದ್ದು. ಅಂದ್ರೆ ಒಂದು ಆಚರಣೆ ನಡಿಲಕತ್ತದ ಇಲ್ಲಿ ರಾತ್ರಿ ಹೊತ್ತು. ನಡೆದು ಅಲ್ಲಿ ನೋಡ್ರಿ ಅವ್ರ ಕೈಯಾಗ ಬೆಂಕಿ ಅದ. ಅದನ್ನ ಆಡಿಸ್ಕೋತ ಈ ಗದ್ದೆನ ಇಲ್ಲಿದಿಂದ ಹಿಂಗೆ ಸುತ್ತ ತರ್ಕೋತ ಬಂದಾರ. ಚೀರ್ಕೋತ ಹೊಸ ಮನೆ ಕಟ್ಟಕತ್ತಾರ. ಹಳೆ ಮನೆ ಕೆಡವಲಕತ್ತಾರ. ಹೀಗಾಗಿ ಅದನ್ನ ಒಂದು ಪೂಜೆ ಮಾಡೋ ಸಂಬಂಧ ಈ ಗದ್ದೆನ ಸುತ್ತರಿಲಕತ್ತಾರ. ಅದೇ ಆ ಮನೆ ನೋಡ್ದೆ ಫಂಕ್ಷನ್ ಇದು. ನಿಮ್ಮ ಕಡೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀವು ಕಾಂತಾರ ಫಿಲ್ಮ್ ನೋಡಿರ್ಬೋದು. ಆ ಥರ ಟೈಪು ಸಾಮಾನುಗಳು, ಈ ಹಳೆ ಭೂತಗಳ ಬಂಗಾರದು ಅವೆಲ್ಲ ಸಾಮಾನು ಇಲ್ಲಿ ಈ ಮನೆಯಲ್ಲಿ ಇರೋದು. ಓ ಈ ಮನೇಲಿ ಇರೋದ ದೈವಗಳ ಅಂದ್ರೆ ದೈವಗಳ ಉಡುಪುಗಳ ಬಂಗಾರದ್ದು ಅದು ಇದು ಬೆಳ್ಳಿ ಅದನ್ನ ಇವಾಗ ತೆಗಿತಾರೆ. ತೆಗೆದು ಬೇರೆ ಕಡೆ ಇಟ್ಟು ಮನೆ. ಓ ಅವು ಉಡುಪುಗಳನ್ನ ಬೇರೆ ಕಡೆ ಇಡೋ ಸಂಬಂಧ ಈ ರೀತಿ ಒಂದು ಆಚರಣೆ. ಅದು ತೆಗಿಯಕ್ಕೆ ಸಡನ್ ಆಗಲ್ಲ. ನೋವಾ? ಓ ಅವ್ರು ಜಸ್ಟ್ ಮಲ್ಕೊಂಡಿದ್ರು. ಸೊಂಟ ಹಿಡ್ದದ್ ಕಾಣ್ತಾವ್ರಿಗೆ.
ಇವಾಗ ನಾನು ಒಂದು ಗಾಡಿ ಮೇಲೆ 3 ಮಂದಿ ಹೋಗಮ್ರಿ. ಆ ಅಣ್ಣ ಇದ್ರೆ ಒಂದು ಗಾಡಿ ತರ್ತಾನೆ. ಹತ್ತಿದ್ರ ಮತ್ತೆ ಕುಳ್ಳಾದ ಸ್ವಂತ ಪಂದ್ಯ ಅಂತಂದು ಓ ಹೊರಗಡೆ ಬಂದು ಗುಡುಗು ಸಿಡಿಲು ಭಾಳ ಅಲ್ಲಕತ್ತದ, ಮಳೆನೂ ಬಿರ್ಸ ಬರ್ಲಕತ್ತದ. ಇವಾಗ ನಾನು ಅಲ್ಲಿ ಸಿಂಧಿ ಅಂಗಡಿಗೆ ಮಕ್ಕೋಬೇಕಂತ ಮಾಡಿದೆ. ಬಟ್ ಅಣ್ಣ ಏನಾದೀಗ ಅವ್ರ ಮನೆಗೆ ಕರ್ಕೊಂಬಂದಾರ. ಇವತ್ತು ರಾತ್ರಿ ಇಲ್ಲೇ ಮಕ್ಕೊಂಡು ಊಟ ಮಾಡಿ ಇಲ್ಲೇ ಮಕ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ತೀವಿ. ಗುಡುಗು ನೋಡ್ರಿ ಯಾವ ರೀತಿ ಬರ್ಲಕತ್ತದ ಪೂರ. ಇವತ್ತು ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಸೂರಜಣ್ಣರ ಮನೆ ಒಳಗೆ ನೀರು ದೋಸೆ ತಿಂದ್ಕೇಸಿಂದ್ರೆ ಇವಾಗ ನಾನು ಟೊಡ್ಡಿ ಹೌಸ್ ಕಡೆ ಬಂದೀನಿ. ಟೊಡ್ಡಿ ಹೌಸ್ ಬಂದ್ಕೇಸಿಂದ್ರೆ ನಾನು ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಾನು ಬ್ಯಾಗ್ ಒಳಗೆ ಕಂಡಾಪಟ್ಟಿ ಇರುವಿ ಸೇರ್ಕೊಂಡ್ವು. ಬ್ಯಾಗ್ದೊಳಗೆ ಶೇಂಗಾದೊಳಗೆ ಇಟ್ಟಿದ್ದೆ. ಆ ಸ್ವೀಟ್ಗಾಗಿ ಭಾಳ ಇರುವಿ ಬಂದು ಅಲ್ಲಿ. ಹೀಗಾಗಿ ನಾನು ಸಾಮಾನೆಲ್ಲ ಒಣಗ್ಲಕ್ಕೆ ಹಾಕೀನಿ. ನಾನು ಬ್ಯಾಗ್ದಲ್ಲಿರುವ ಇರುವಿ ಹೋಗೋ ತನಕ ನಾನು ಅಷ್ಟೇ ಬಿಸಿಲಿಗೆ ಒಣಗ್ತೀನಿ. ಈ ಒಂದು ಜರ್ನಿ ಒಳಗೆ ನನಗೆ ಸಿಕ್ಕಂಥ ಜನರು, ಪಜಲ ಮತ್ತು ಅವ್ರ ಫ್ಯಾಮ್ಲಿ, ಹಾಗೆ ನಮ್ಮ ಶಂಕರಣ್ಣ, ಅಪ್ಪಣ್ಣ ಮತ್ತು ಈ ಟೊಡ್ಡಿ ಹೌಸ್ ಓನರು ಈ ಅಣ್ಣ, ನಮ್ಮ ಸೂರಜಣ್ಣವರ ಫ್ಯಾಮ್ಲಿ, ಇವರೆಲ್ಲರೂ ನನಗೆ ಈ ಜರ್ನಿ ಒಳಗೆ ಭಾಳ ಸಪೋರ್ಟ್ ಮಾಡಿದ್ರು. ಇವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಟ್ಯಾಂಕ್ಸ. ಈಗ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಗೆ ಏನು ಅನ್ನಿಸ್ತದೆ ಈ ವಿಡಿಯೋ ನೋಡಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ, ಎಲ್ಲ ನಿಮ್ಮ ಇಚ್ಛೆ. ಮತ್ತೆ ಸಿಗೋಣತ್ತ ನನ್ನ ಮುಂದಿನ ಜರ್ನಿ ಒಳಗೆ. ಈ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ವಿಡಿಯೋಗಳೇನದಾವಾಗ ಪ್ರತಿ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಬರ್ತಿರ್ತದೆ. ಕಾಯಿರಿ, ಹೊಸ ವಿಡಿಯೋ ಬಿಡ್ತೀನಿ, ನೀವು ನೋಡ್ರಿ, ಖುಷಿ ಪಡ್ರಿ. ಮತ್ತೆ ಸಿಗೋಮತ್ತ ಮುಂದಿನ ಜರ್ನಿ ಒಳಗೆ. ಬಾಯ್. ಇಲ್ಲಿಯ ಜನರ ಹೃದಯದ ಒಡನಾಟ, ನನ್ನನ್ನು ತಬ್ಬಿಕೊಂಡ ಪ್ರೀತಿ, ನನಗೆ ಮಾಡಿದ ಆರೈಕೆ, ಇವುಗಳೆಲ್ಲ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿ ಗುರುತು ಆಗಿವೆ. ನನ್ನ ಪ್ರಯಾಣ ದೊಡ್ಡದಾದರೂ ನಿಮ್ಮ ಮಮತೆ ಅದರಲ್ಲೇ ಸುಂದರವಾದ ಅಧ್ಯಾಯ. ತುಳುನಾಡಿನ ಮಣ್ಣಿಗೆ, ಇಲ್ಲಿನ ಜನರ ದಯೆ ಪರಿವಾರಕ್ಕೆ ಮನದಾಳದ ವಂದನೆಗಳು.